ಇನ್ನು ಸಾರಿಗೆ ನೌಕರರು ಮುಷ್ಕರ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಈ ನಡುವೆ ಯಾರು ಮುಷ್ಕರ ಮಾಡುವಂತಿಲ್ಲ ಅಂತ ಸಾರಿಗೆ ಇಲಾಖೆ ಹೇಳ್ತಾ ಇದೆ. ಈಗ ಸಾರಿಗೆ ಇಲಾಖೆ ಈ ಬಗ್ಗೆ ಸುತ್ತೋಲೆ ಹೊರಡಿಸಿದೆ. ಈಗ ನಾಡಿದ್ದು ಮುಷ್ಕರಕ್ಕೆ ಸಾರಿಗೆ ನೌಕರರು ಸಜ್ಜಾಗಿದ್ರು. ಆದರೆ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಎದುರಾಗಿದೆ. ನೋ ರಜೆ, ಓನ್ಲಿ ಡ್ಯೂಟಿ. ಎಮರ್ಜೆನ್ಸಿ ಇದ್ದರೆ ಮಾತ್ರ ರಜೆಗೆ ಆದೇಶ ಮಾಡಲಾಗಿದೆ. ಈಗ ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರ ರಜೆ ಕೊಡಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ಇನ್ನು ಮುಂದೆ ಅನಿವಾರ್ಯ ಹೊರತಾಗಿ ಯಾರಿಗೂ ಕೂಡ ರಜೆ ಕೊಡೋ ಹಾಗಿಲ್ಲ. ಕೆಲಸಕ್ಕೆ ಹಾಜರಾಗದೇ ಇದ್ದರೆ ವೇತನ ಕಡಿತಗೊಳಿಸುವ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ ರಜೆ ಮೇಲೆ ಇರುವಂತಹ ನೌಕರರ ರಜೆಯನ್ನು ಕೂಡ ಕಡಿತಗೊಳಿಸೋದಕ್ಕೆ ಸೂಚನೆ ಹೊರಡಿಸಲಾಗಿದೆ. ಯಾರ್ಯಾರು ರಜೆ ಪಡ್ಕೊಂಡು ಊರಿಗೆ ತೆರಳಿದ್ದಾರೆ ಅಥವಾ ರಜೆ ಮೇಲಿದ್ದಾರೆ ಅವರ ರಜೆಯನ್ನು ಕೂಡ ಕಡಿತ ಮಾಡಬೇಕು ಅಂತ ಈಗ ಸೂಚನೆ ಹೊರಡಿಸಲಾಗಿದೆ. ಕೆಲಸಕ್ಕೆ ಹಾಜರಾಗದೇ ಇರುವ ಕಾರ್ಮಿಕರ ವಿರುದ್ಧ ಕಠಿಣ ಕಾನೂನು ಅಸ್ತ್ರವನ್ನು ಪ್ರಯೋಗ ಮಾಡೋದಾಗಿ ಎಚ್ಚರಿಕೆ ನೀಡಲಾಗಿದೆ. ಮುಷ್ಕರದ ದಿನ ಕೆಲಸಕ್ಕೆ ಗೈರಾದರೆ ಶಿಸ್ತು ಕ್ರಮ ಜರುಗಿಸುವ ಸೂಚನೆಯನ್ನು ಸರ್ಕಾರ ಕೊಡ್ತಾ ಇದೆ ಸಾರಿಗೆ ಇಲಾಖೆ. ಹೀಗಾಗಿ ಸರ್ಕಾರ ಈಗ ಯಾವ ನೌಕರರು ಪ್ರತಿಭಟನೆ ಮಾಡೋದಕ್ಕೆ ಮುಷ್ಕರ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ರು ಅವರ ಆ ಒಂದು ಪ್ರತಿಭಟನೆ ಮಾಡುವಂತಹ ಅಧಿಕಾರವನ್ನು ಕಿತ್ಕೊಳ್ತಾ ಇದೆಯಾ ಸರ್ಕಾರ? ಸಾರಿಗೆ ಇಲಾಖೆ ಈ ಮೂಲಕವಾಗಿ ಅವರ ಮೇಲೆ ಚಾಟಿ ಬೀಸೋದಕ್ಕೆ ಮುಂದಾಗ್ತಾ ಇದೆಯಾ? ಅವರ ಹಕ್ಕನ್ನು ಕೇಳೋದಕ್ಕೆ ತಡೆ ಒಡ್ಡುತ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಯಾಕಂದರೆ ಪ್ರತಿಭಟನೆ ಮಾಡುವಂಥದ್ದು ಎಲ್ಲರ ಒಂದು ಮೂಲಭೂತ ಹಕ್ಕು. ಅದನ್ನೇ ಕಸ್ಕೊಳ್ಳೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆಯಾ? ಸಾರಿಗೆ ಇಲಾಖೆ ಸಾರಿಗೆ ನೌಕರರನ್ನು ಬೆದರಿಕೆ ಒಡ್ಡಿ ಈ ಮೂಲಕವಾಗಿ ಸಾರಿಗೆ ನೌಕರರ ಮುಷ್ಕರವನ್ನು ತಪ್ಪಿಸೋದಕ್ಕೆ ಮುಂದಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ.